ಗೈಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಇಡೀ ಜಗತ್ತಲ್ಲಿ ಡೇಂಜರಸ್ ಜಾಗ ಅಂತ ಅನ್ನಿಸ್ಕೊಂಡಿರೋ ಜಾಗಗಳಲ್ಲಿ ಒಂದು ಜಾಗ 26,000 ಫೀಟ್ ಅಡಿ ಎತ್ತರದಲ್ಲಿರುವಂತ ಹಿಮ ಪರ್ವತದ ಮೇಲೆ ಇದ್ದೀರಾ. -30°C ಟೆಂಪರೇಚರ್ ಇರುತ್ತೆ. ಒಂದೊಂದ್ಸತಿ ಉಸಿರಾಡೋದಕ್ಕೂ ಸಿಕ್ಕಾಬಟ್ಟೆ ಕಷ್ಟ ಆಗಿರುತ್ತೆ. ಆಕ್ಸಿಜನ್ ಲೆವೆಲ್ ಅಷ್ಟು ಕಡಿಮೆ ಇರುತ್ತೆ. ಅಂತ ಸಿಚುವೇಶನ್ ಅಲ್ಲಿ ಸುತ್ತಮುತ್ತ ಎಲ್ಲೇ ನೋಡಿದ್ರು ಕಂಪ್ಲೀಟ್ಲಿ ಹಿಮದಿಂದ ಕವರ್ ಆಗಿರುತ್ತೆ. ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರು ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಇಂಥ ಟೈಮ್ ನಲ್ಲಿ ಒಂದು ದೊಡ್ಡ ಸೌಂಡ್, ಬೂಮ್. ಏನಾಗ್ತಿದೆ ಅಂತ ಸುತ್ತಮುತ್ತ ತಿರುಗೋಷ್ಟರಲ್ಲಿ ಮೇಲಿಂದ ಟನ್ ಗಟ್ಲೆ ಹಿಮಗಳು ಸಿಡ್ಲು ತರ ಕೆಳಗಡೆ ಸುರ್ಕೊಂಡ್ ಬರ್ತಾ ಇದಾವೆ. ಕೆಲವು ಕ್ಷಣದಲ್ಲಿ ಸೇಫ್ ರೋಡ್ ಅಂತ ಅನ್ನಿಸ್ಕೊಂಡಿದ್ದ ರೋಡ್ ಕೂಡ ಮಾಯ ಆಗುತ್ತೆ. ಇದ್ರ ಮಧ್ಯೆ ಸಿಗಾಕೊಂಡಿದ್ದವ್ರು ಬೇರೆ ಯಾರು ಅಲ್ಲ, ಜಗತ್ನಲ್ಲಿ ಪ್ರಸಿದ್ಧ ಕ್ಲೈಂಬರ್ ಅಂತ ಅನ್ನಿಸ್ಕೊಂಡಿರೋ ನಿರ್ಮಲ್ ಪುರ್ಜಾ ಅನ್ನೋರು, ಅಂದ್ರೆ ನಿಮ್ಸ್ ದಾಯ್. ಮತ್ತೆ ಅವ್ರ ಜೊತೆಗೆ ಬೇರೆ ಬೇರೆ ದೇಶದಿಂದ ಬಂದಿರೋ 10 ಜನ ಕ್ಲೈಂಬರ್ಸ್ಗಳು. ಈ ಅವಲಾಂಚೆ ಆದ್ಮೇಲೆ ಅಲ್ಲಿ ಸಿಚುವೇಶನ್ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು. ಹಾಗಾದ್ರೆ ನಿಮ್ಸ್ ದಾಯ್ ಅವರು ನಿಜವಾಗ್ಲೂ ಸೇಫ್ ಆಗಿದ್ದಾರಾ? ಅಲ್ಲಿ ಏನಾಯ್ತು? ಅವಲಾಂಚೆ ಇಷ್ಟು ಡೇಂಜರಸ್ಸಾ? ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಿರ್ಮಲ್ ಪುರ್ಜಾ ಇವ್ರನ್ನ ಜಗತ್ತು ನಿಮ್ಸ್ ದಾಯ್ ಅಂತ ಕರೆಯುತ್ತೆ. ಇವರು ಬ್ರಿಟಿಷ್ ಆರ್ಮಿನಲ್ಲಿ ಕೆಲಸ ಮಾಡಿ ನಂತರ ಇಲೈಟ್ ಸ್ಪೆಷಲ್ ಫೋರ್ಸ್ ನಲ್ಲಿ ಕೆಲಸ ಮಾಡಿದ್ರು. ಅದಾದ್ಮೇಲೆ ಮೌಂಟೇನಿಯರಿಂಗ್ ಮೇಲೆ ಆಸಕ್ತಿ ಬೆಳೆಸಿದ್ರು. ಇವರ ಒಂದು ಡ್ರೀಮ್ ಏನು ಅಂತಂದ್ರೆ ಜಗತ್ನಲ್ಲಿರೋ 14 ಪೀಕ್ ನ ರೆಕಾರ್ಡ್ ಟೈಮ್ ನಲ್ಲಿ ಕಂಪ್ಲೀಟ್ ಮಾಡೋದು. ಸಾಮಾನ್ಯವಾಗಿ ಬೇರೆ ಕ್ಲೈಂಬರ್ಸ್ ಗಳಿಗೆ ಈ ರೆಕಾರ್ಡ್ ನ ಕಂಪ್ಲೀಟ್ ಮಾಡೋದಕ್ಕೆ ವರ್ಷಾನ್ಗಟ್ಲೆ ಹಿಡಿಯುತ್ತೆ. ಆದ್ರೆ ನಿಮ್ಸ್ ದಾಯ್ ಅವರು ಇಂಪಾಸಿಬಲ್ ಅಂತ ಅನ್ಸ್ಕೊಂಡಿದ್ದು ಈ ಚಾಲೆಂಜ್ ನ ಕೇವಲ 6 ತಿಂಗಳು 6 ದಿನದಲ್ಲಿ ಕಂಪ್ಲೀಟ್ ಮಾಡಿ ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು. ನಂತರ ವರ್ಲ್ಡ್ ಫೇಮಸ್ ಆದ್ರು. ನೆಟ್ಫ್ಲಿಕ್ಸ್ ಕೂಡ ಈ ಎಕ್ಸ್ಟ್ರಾರ್ಡಿನರಿ ಜರ್ನಿನ ಡಾಕ್ಯುಮೆಂಟರಿ ರಿಲೀಸ್ ಮಾಡ್ತು. ಅದಾದ್ಮೇಲೆ ವರ್ಲ್ಡ್ ವೈಡ್ ಫೇಮಸ್ ಆದ್ರು. ಈಗ ಮತ್ತೆ ಇನ್ಸಿಡೆಂಟ್ ಗೆ ರಿಟರ್ನ್ ಬರೋಣ. ಇವಾಗ ಈ ಎಕ್ಸ್ಪೀರಿಯನ್ಸ್ ಕ್ಲೈಂಬರ್ ಪಾಕಿಸ್ತಾನದಲ್ಲಿರೋ ಬ್ರಾಡ್ ಪೀಕ್ ಎಕ್ಸ್ಪೆಂಡಿಷನ್ ಗೆ ಹೋಗಿದ್ರು. ಇವ್ರ ಜೊತೆ ಇನ್ನ 10 ಜನ ಬೇರೆ ಬೇರೆ ದೇಶದಿಂದ ಬಂದಿರೋ ಎಕ್ಸ್ಪೀರಿಯನ್ಸ್ಡ್ ಕ್ಲೈಂಬರ್ಸ್ ಗಳಿದ್ರು. ಕ್ಯಾಂಪ್ 2 ಇಂದ ಕ್ಯಾಂಪ್ 3 ಕಡೆಗೆ ಸೇಫ್ ಆಗಿ ಎಲ್ಲರೂ ಮೂವ್ ಆಗ್ತಿದ್ರು. ವೆದರ್ ಕೂಡ ಸ್ಟೇಬಲ್ ಆಗಿತ್ತು. ಆದ್ರೆ ಮೌಂಟೇನ್ಸ್ ನಲ್ಲಿ ವೆದರ್ ಯಾವಾಗ ಹೆಂಗ್ ಚೇಂಜ್ ಆಗುತ್ತೆ ಅಂತ ಗೆಸ್ ಕೂಡ ಮಾಡೋದಕ್ಕಾಗೋದಿಲ್ಲ. ಇದ್ದಕ್ಕಿದ್ದಂಗೆ ಮೇಲ್ಗಡೆಯಿಂದ ಒಂದು ಅವಲಾಂಚೆ ಉರುಳ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಆಯ್ತು. ನೋಡ್ತಿದಂಗೆನೆ ಅವ್ರ ರೂಟ್ ಮೇಲೆ ಒಂದ್ ದೊಡ್ಡ ಹಿಮದ ಗುಡ್ಡೆ ಬಂದು ರೂಟ್ ಮೇಲೆ ಬಿದ್ದ್ಬಿಡ್ತು. ಸುತ್ತಮುತ್ತ ಕಂಪ್ಲೀಟ್ಲಿ ಹಿಮ ಆವರಿಸ್ಕೊಂಡಿದ್ರಿಂದ ವಿಸಿಬಿಲಿಟಿ ಕಂಪ್ಲೀಟ್ಲಿ ಝೀರೋ ಆಗಿತ್ತು. ಅಲ್ಲಿರೋ ಪ್ರತಿಯೊಬ್ಬ ಕ್ಲೈಂಬರ್ಸ್ಗಳು ಕೂಡ ಅವ್ರ ಜೀವ ಉಳಿಸ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ರು. ನೋಡ್ತಿದಂಗೆ ಎಲ್ಲ ನಾರ್ಮಲ್ ಆಗಿದ್ದು ಎನ್ವಿರಾನ್ಮೆಂಟ್ ಕಂಪ್ಲೀಟ್ಲಿ ಅವ್ರ ಲೈಫಲ್ಲೇ ಡೇಂಜರಸ್ ಎನ್ವಿರಾನ್ಮೆಂಟ್ ಆಗಿ ಕನ್ವರ್ಟ್ ಆಗೋಯ್ತು. ಈ ಇನ್ಸಿಡೆಂಟ್ ಮೌಂಟೇನ್ ಕ್ಲೈಂಬಿಂಗ್ ಎಷ್ಟು ಡೇಂಜರಸ್ ಅನ್ನೋದನ್ನ ಮತ್ತೆ ಇನ್ನೊಂದ್ಸತಿ ಪ್ರೂವ್ ಮಾಡಿದೆ. ರೆಸ್ಕ್ಯೂ ಆಪರೇಷನ್ಸ್ ಎಲ್ಲ ವೆದರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅಲ್ಲಿರೋ ಟೀಮ್ ಕಂಟಿನ್ಯೂಸ್ಲಿ ಮಾನಿಟರ್ ಮಾಡ್ತಾ ಇದೆ. ಅಥಾರಿಟೀಸ್ ಕಡೆಯಿಂದ ಅಫಿಷಿಯಲ್ ಅಪ್ಡೇಟ್ ಬರ್ತಿದಂಗೆ ಒಂದೊಂದೇ ಅಪ್ಡೇಟ್ಗಳು ಬರ್ತಿದಾವೆ. ಮೌಂಟೇನಿಂಗ್ ನಲ್ಲಿ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ನೇಚರ್ಗಿಂತ ದೊಡ್ಡದು ಯಾವ್ದು ಇಲ್ಲ ಅನ್ನೋದನ್ನ ಮತ್ತೆ ಇದು ಪ್ರೂವ್ ಮಾಡ್ತು. ಸೊ ಗೈಸ್, ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.